ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವೆಲ್ಲ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ನೋಡ್ರಿ ಮಳೆ ಹೆಂಗೆ ಬರ್ತದೆ, ವಾ ಹೆವಿ ಜೋರಾಗಿ ಬರ್ತೈತೆ ಮಳೆ. ನಂಗೆ ಒಂದು ಸೆಕೆಂಡ್ ಶೈಕೆ ಆಗ್ಬಿಟ್ಟೆ, ಏನಪ್ಪ ಇಷ್ಟೊಂದು ಇಲ್ಲಿ ಗಂಟೆ ಬರ್ತೈತೆ. ಆಲ್ಮೋಸ್ಟು ಅಲ್ಲಿ ಮಧ್ಯ ಗಂಟೆ ಬರ್ತಿತ್ತು ಅಲೆ. ಈಗ ಅಲ್ಲಿಂದ ಇಲ್ಲಿ ಗಂಟೆ ಬರ್ತೈತೆ. ಅವ್ರು ನಿಂತವ್ರಲ್ಲ ಅವ್ರು ತುದಿ ಗಂಟೆ ಬರ್ತೈತೆ ನೀರು. ಗೈಸ್ ಇನ್ನೊಂದು ಸ್ವಲ್ಪ ಮುಂದೆ ಬಂದೆ, ನೋಡ್ರಿ ಗೈಸ್ ಏನಾದರೂ ಕಾಣ್ತೈತ ನಿಮಗೆ? ಫುಲ್ಲು ಫಾಗು, ರೋಡ್ ಏನೂ ಕಾಣ್ತಿಲ್ಲ ಕರೆಕ್ಟಾಗಿ. ವೆಲ್ಕಮ್ ಬ್ಯಾಕ್ ಸ್ಟೈಲಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಗಾಯ್ಸ್ ಏನಪ್ಪ ವಿಷಯ ಅಂತಂದರೆ, ಓದ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ, 2ನೇ ವಿಡಿಯೋ ಇದು. ಏನಪ್ಪ ಅಂದರೆ ಇಲ್ಲಿಂದ ಕುಮಟಾದಿಂದ ಡೈರೆಕ್ಟು ನಾನು ಇವಾಗ ಉಡುಪಿಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದಕ್ಕೆ ಕಂಪ್ನಿಯಿಂದ ಫೋನ್ ಮಾಡಿದರು, ಇಲ್ಲಿ ಡೈರೆಕ್ಟು ಕುಮಟಾದಿಂದ ಉಡುಪಿಗೆ ಹೋಗಪ್ಪ, ಉಡುಪಿಲಿ ಖಾಲಿ ಪೆರೆಟ್ಸ್ಗಳಿದೆ, ಗಾಡಿಗೆ ಅದನ್ನು ಲೋಡ್ ಮಾಡಿಕೊಂಡು ಡೈರೆಕ್ಟ್ ಮಂಗಳೂರು ಸಕಲೇಶ್ಪುರ ಘಾಟು ಹಾಸನ ಹೈವೇ ತೊಗೊಂಡು ಡೈರೆಕ್ಟಾಗಿ ಹೋಗೋದು. ಪಿಕ್ಚರು ಒಂದೊಂದು ಥರ ನಾನು ಹಿಂಗೆ ಹೋಗೋಣ ಅಂದ್ಕೊಂಡಿದ್ದೆ ಹಾವೇರಿ ಮೇಲೆ. ಇವಾಗ ಇಲ್ಲಿಂದ ಉಡುಪಿ ಬಂದ್ಬಿಟ್ಟು 150 ಕಿಲೋಮೀಟ್ರ್ ಇದೆ. ಕುಮಟಾ ಜಸ್ಟು ಬಿಟ್ಟೆ, ಅಂದರೆ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಕುಮಟಾ ಬಿಟ್ಟು ಹೋಗ್ತಿದ್ದೀನಿ. ನನ್ನ ಪರಿಸ್ಥಿತಿ ನೋಡ್ತಿರ್ಬೋದು, ತಲೆ ಬಾಚಕ್ಕಾಗ್ತಿಲ್ಲ. ಇಲ್ಲಿ ಒಂಥರ ಸಿಕ್ ಆಗ್ದಂಗೆ ಆಗ್ಬಿಡೈತೆ, ಕರ್ಲಿ ಆಗ್ಬಿಡೈತೆ. ಫಸ್ಟು ಹೋಗಿ ಕಟಿಂಗ್ ಮಾಡಿಸಿ ಒಂದು ಸ್ವಲ್ಪ ಕ್ಲೀನಾಗಿ ಹಾಕಬೇಕು. ಏನು ಕೆಲಸ ಅಂದ್ಕೊಂಡು ನಾನೇ ಹಾಳು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವಾಗ ಆನ್ ದ ವೇ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈಗ ಡೈರೆಕ್ಟ್ ಹೋಗೋಣ ಉಡುಪಿಗೆ. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟೈಲಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೈಲಿಂಗ್ ಸ್ಟಾರ್ ಶೋ ಅಂತ ಇದೆ, ಎಲ್ಲರೂ ಫಾಲೋ ಮಾಡ್ಕೊಳ್ರಿ. ಇವಾಗ ಆನ್ ದ ವೇ ಹೋಗ್ತಾನ, ಹಂಗೆ ಒಂದು ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿರಿ ಮುಂದೆ ಹೋಗ್ತಾಗ ಸಿಗೋಣ. ಗಾಯ್ಸ್ ಹೊರಟಿದ್ದೀನಿ, ನೋಡ್ತಿರ್ಬೋದು. ಆದರೂ ಕನ್ಯಾಕುಮಾರಿ ಹೈವೇ, ಇಲ್ಲಿಂದ ಕನ್ಯಾಕುಮಾರಿ ಬಂದ್ಬಿಟ್ಟು 910 ಕಿಲೋಮೀಟ್ರ್ ಇದೆ. ಏನಪ್ಪ ಅಂತಂದರೆ ಈಗ ಹೋಗ್ತೀವಲ್ವಾ, ಈ ಮಂಗಳೂರು ರೂಟ್ ಇದೆಯಲ್ಲ, ಇದು ಕನ್ಯಾಕುಮಾರಿ ಮಂಗಳೂರು ರೂಟು ಅಲ್ಟಿ ಅಂದ್ಕೊಳ್ರಿ. ಚಿನ್ನ ಯಾಕಂದರೆ ಇಲ್ಲಿ ರೋಡು ಅಷ್ಟೇ ಚೆನ್ನಾಗಿದೆ, ವ್ಯೂ ಅಷ್ಟೇ ಚೆನ್ನಾಗಿದೆ. ನೋಡಿ ಏನು ಹೇಳ್ತೀರಾ ವ್ಯೂಗೆ? ಮುಂದೆ ಹೋಗ್ತಾ ಇನ್ನೂ ಅಲ್ಟಿ ಅಂದ್ಕೊಳ್ರಿ. ವ್ಯೂವು ಸಕ್ಕತ್ತಾಗಿದೆ ಮಾತ್ರ. ಈ ಕಡೆ ಎಲ್ಲ ಬತ್ತು ಅಂತಂದರೆ ನಾವು ನೇಚರ್ ಜೊತೆ ಚೆನ್ನಾಗೆ ಹೊಂದ್ಕೋಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ. ಬಟ್ ಏನು ಅಂತಂದರೆ ಸೆಕೆ ಜಾಸ್ತಿ. ಇಲ್ಲಿ ನೋಡಿ ಬೆಳಿಗ್ಗೆಯಿಂದ ಮಳೆ ಹುಯ್ತಾನೆ ಐತೆ, ಆದ್ರೂ ಸ್ವಲ್ಪನೂ ಸೆಕೆ ಕಮ್ಮಿ ಆಗಿಲ್ಲ. ಅಲ್ಟಿ ಅನ್ಕೊಳ್ರಿ. ಬನ್ರಿ ಹೋಗ್ತಾ ಸಿಗೋಣ. ನೋಡ್ರಿ ಗಾಯ್ಸ್, ಇದೇ ಶರಾವತಿ ನದಿ. ನಾವು 1 ಅವರ್ ಬಂದರೆ ನೀವೆಲ್ಲ ಬೋಟಿಂಗ್ ಮಾಡ್ತೀರಾ ಗೊತ್ತಾ? ಇದೇ ಶರಾವತಿ ನದಿ ಅಂತ. ನೋಡಿ ಸುತ್ತ ನೋಡ್ತಿರ್ಬೋದು, ಬೋಟಿಂಗು ಸುತ್ತ ಬೋಟ್ ಇರುತ್ತೆ. ಸಿಕ್ಕಾಪಟ್ಟೆ ಬಿಡ್ಸು, ಇದು ಫೇಮಸ್. ಈ ಕಡೆ ಲೆಫ್ಟಲ್ಲೇ ಬೋಟಿಂಗ್ ಬರೋದು ನೀವು ನೋಡಿ. ಈ ಕಡೆಯಿಂದ ಇದು ಮಾಡ್ತಾರೆ, ಈ ಮೀನೆಲ್ಲ ಸಾಗಾಣಿಕೆ ಮಾಡ್ತಾರೆ ಗೊತ್ತಾ, ಅದು ಈ ಕಡೆನೇ ಮಾಡೋದು. ನೋಡ್ಕೊಳ್ಳಿ, ನೋಡ್ತಿರ್ಬೋದು. ಆರಾಮಾಗಿ ಹೋಗ್ತಿದ್ದೀನಿ. ಇವಾಗ ಪ್ಲ್ಯಾನ್ ಚೇಂಜ್ ಆಗೈತೆ ನೋಡಿ ಗಾಯ್ಸ್. ನೀರು ಮಾತ್ರ ಮಸ್ತಾಗೈತೆ ಗಾಯ್ಸ್. ನಾವು ಹೋದ್ಸಲ 1 ಅವರ್ ಬಂದಾಗ ನೀರೇ ಇರಲಿಲ್ಲ. ಈಗ ನೋಡ್ತಿರ್ಬೋದಲ್ಲ ಮರದ ಕೆಳಗಡೆ ಬೇರ್ಗೂ ಇರಲಿಲ್ಲ ನೀರು ನಾವು ಬಂದಾಗ. ಇವಾಗ ನೋಡಿ ಮರ ಅರ್ಧಕ್ಕರ್ಧ ಬಂದ್ಬಿಟ್ಟೈತೆ ನೀರು. ಇದೇ ಶರಾವತಿ ನದಿ ನೋಡ್ಕೊಳ್ಳಿ ಗಾಯ್ಸ್. ನೋಡಿಲ್ಲ ಅಂದು ನೋಡ್ಕೊಳ್ರಿ ಹೆಂಗಿದೆ ಅಂತ. ಎಲ್ಲ ಮೀನು ಹಿಡಿತಾವ್ರೆ, ನಾ ಹೋಗ್ತಾಯಿದ್ದೀನಿ. ಇವಾಗ ಪ್ಲ್ಯಾನ್ ಏನಪ್ಪ ಅಂತಂದರೆ ಡೈರೆಕ್ಟು ಮುರುಡೇಶ್ವರಾಗಿ ಹೋಗ್ತೀನಿ. ಇವಾಗ ಬೆಳಿಗ್ಗೆ ಇದು ಮಾಡ್ತಾರಂತೆ, ಲೋಡ್ ಮಾಡ್ತಾರಂತೆ. ಅದಕ್ಕೆ ಆನ್ ದ ವೇ ಮುರುಡೇಶ್ವರ ಇರೋ ಕಾರಣ ಡೈರೆಕ್ಟು ಮುರುಡೇಶ್ವರ ಹೋಗಿ ಮುರುಡೇಶ್ವರದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಮ್ಮದಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡ್ರಿ ಇದೇ ಪ್ಲೇಸ್. ಈ ಕಡೆ ಬತ್ತು ಅಂತಂದರೆ ನೋಡಿ ಈ ಥರ ಸುತ್ತಾಡ್ಕೊಂಡು ಬರ್ಬೋದು ಆರಾಮಾಗಿ. ಬನ್ನಿರಿ ಹೋಗ್ತಾ ಸಿಗೋಣ. ನೋಡಿ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವೆಲ್ಲ 1 ಅವರ್ ಬಂದರೆ ಬೋಟಿಂಗ್ ಯಾವ ಕಡೆ ಹೋಗೋದು ಅಂತ ಯೋಚನೆ ಮಾಡ್ತೀವಿ. ನೋಡಿ ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಈ ಶರಾವತಿ ನದಿ ಇದೆಯಲ್ಲ, ಶರಾವತಿ ನದಿ ಬಿಟ್ಟು ಒಂದು ಹತ್ತತ್ರ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮುಂದೆ ಬರ್ತು ಅಂತಂದರೆ ಲೆಫ್ಟ್ ಸೈಡಿಗಿದೆ. ಗೊತ್ತಿಲ್ಲ ಅಂದವ್ರು, ಈಗ ಹೊಸೊಬ್ರು ಏನಾದರೂ ಒಬ್ಬರು ಈ ಬಿಗಿನರ್ಸ್ ಇರ್ತೀರಾ, ಎಲ್ಲಿ ಏನು ಅಂತ ಗೊತ್ತಾಗಲ್ವಲ್ಲ, ಸೊ ಅವರಿಗೆ ನೋಡಿ ಇದೇ ರೂಟು. ಹಿಂಗೆ
ಈ ಕಡೆ ಬತ್ತು ಅಂದ್ರೆ ನಿಮ್ಗೇನು ಗೊತ್ತಾಗುತ್ತೆ ಆರಾಮ ಮ್ಯಾಪ್ ಏನು ಗೊತ್ತಾ ಬಿಗಿನರ್ಸು ಕರೆಕ್ಟಾಗಿ ಮ್ಯಾಪ್ ಒಂದು ತಿಳ್ಕೊಂಬಿಟ್ರೆ ನೀವು ಆರಾಮಾಗೆ ಎಲ್ಲ ಕಡೆ ಓಡಾಡ್ಬೋದು. ಅವ್ರಿವ್ರು ಕೇಳೋ ಎಕ್ಸ್ಪೀರಿಯನ್ಸ್ ಬೇಕು ಅದು ಬೇಕು ಏನೂ ಇಲ್ಲ, ಕರೆಕ್ಟಾಗಿ ಮ್ಯಾಪ್ ಒಂದು ತಿಳ್ಕೊಂಬಿಟ್ರೆ ನೀವು ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು, ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ನೋಡಿ ಹೋಗ್ತಾ ಇದ್ದೀನಿ ಮುಂದೆ ನೋಡ್ತಾ ಇದ್ರೆ ವ್ಯೂ ಅಲ್ಟಿ ಅನ್ಕೊಳ್ರಿ. ಈ ರೂಟೇ ಸಖತ್ತಾಗಿರೋ ರೂಟ್ ಇದು ಮಾತ್ರ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಏನಾದರೂ ಈ ವಿಡಿಯೋ ಲಾಂಗ್ ಫಾರ್ಮೇಟ್ ಆಯಿತು ಅಂತಂದರೆ ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ. ಮಿಸ್ ಮಾಡಿದೆ ನೋಡಿ, ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟ್ ಮುರುಡೇಶ್ವರ ಹೋಗೋಣ. ಎಲ್ಲಾದರೂ ಮುರುಡೇಶ್ವರ ಎಂಟ್ರಿ ಆಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗೋಣ. ದೇವಸ್ಥಾನ ಹತ್ರ ಆದರೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬರೋಣ. ಬನ್ನಿ ಹೋಗೋಣ. ಇವಾಗ ನೋಡ್ರಿ ಹೆಂಗೆ ಕಾಣುತ್ತೆ ವ್ಯೂ. ಹಾಂ ಪಾಪ ಎಷ್ಟೋ ಜನ ನನಗೆ ಗೊತ್ತಿರೋರೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ಫ್ಯಾಮಿಲಿಗಳಲ್ಲಿ ಒಂದು ಹಿರಿಯರಾಗಿರ್ಬೋದು, ಸ್ವಲ್ಪ ಜನ ಹೋಗಿರಲ್ಲ. ಹೇಳ್ಕೋಬೇಕು, ನಮ್ಮ ಅಮ್ಮನೇ ಈ ಕಡೆ ಎಲ್ಲ ಬಂದಿಲ್ಲ ಮುರುಡೇಶ್ವರ ಕಡೆ. ಎಲ್ಲರೂ ಒಂಥರ ಒಬ್ಬರು ಹಂಗೆ ಹಿಂಗೆ ವಿಡಿಯೋಗಳ ಅವಶ್ಯಕತೆ ಇಲ್ಲ, ಸುಮ್ಮನೆ ವಿಡಿಯೋ ಮಾಡಿಬಿಡ್ತೀರಾ ಹಂಗೆ ಹಿಂಗೆ ಅಂದಾಗ ಒಂದು ಮಾತು ಹೇಳಲ್ಲ, ನಾವು ವಿಡಿಯೋ ಮಾಡಿಬಿಡೋದು ನಾವು ಬೆಳಿಬೇಕು. ಬೆಳಿಬೇಕು ಅಂತಲೇ ವಿಡಿಯೋ ಮಾಡೋದಿಲ್ಲ ಅಂತಂತಲ್ಲ, ಆದ್ರೂ ಜನಗಳು ನೋಡ್ದಿರೋ ಪ್ಲೇಸಸ್ಗಳನ್ನ ತೋರಿಸೋದೇ ನಮ್ಮ ಒಂದು ಕೆಲಸ. ಈ ಬ್ಲಾಗರ್ಸ್ ಕೆಲಸನೇ ಅಷ್ಟು. ನೋಡಿ ಈಗ ಕ್ಯಾಮ್ರದಲ್ಲಿ ಯಾವ ಥರ ಕಾಣ್ತೈತೆ, ನನ್ನ ಕಣ್ಣಿಗೆ ಯಾವ ಥರ ಕಾಣ್ತೈತೆ, ಎರಡು ಡಿಫ್ರೆನ್ಸ್ ಆಗಿರ್ಬೋದು. ಬಟ್ ವ್ಯೂ ನೋಡೋಕ್ಕಾಗತ್ತಾ ಮತ್ತೊಂದು ಸಲ ಬಂದು? ಎಷ್ಟು ಜನ ನೋಡಿರಲ್ಲ, ಈಗ ಸ್ವಲ್ಪ ಜನ ಈ ವಿಡಿಯೋದಿಂದ ನೋಡ್ತಾರೆ, ಖುಷಿ ಪಡ್ತಾರೆ. ಈ ಥರ ಇದೆ ಜಾಗಗಳು, ಈ ಥರ ಇರ್ಬೋದಾ ಅಂತ ಅವರು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾರೆ. ಅವರು ಬರೋಕೆ ಒಂಥರ ಖುಷಿ, ಮೋಟಿವೇಶನ್ ಆಗುತ್ತೆ. ನೋಡಿ ಇವು ಒಳ್ಳೆ ಪ್ಲೇಸ್ಗಳು, ಈ ಕಡೆ ನಾವು ಬರ್ಬೋದು, ಓಡಾಡ್ಬೋದು ಅಂತ. ಅದೇ ಕಾರಣಕ್ಕೋಸ್ಕರ ನಾವು ವಿಡಿಯೋ ಮಾಡೋದು. ಇವಾಗ ಡೈರೆಕ್ಟ್ ಮುರುಡೇಶ್ವರ ಹೋಗೋಣ ಬನ್ನಿ. ಅಲ್ಲೂ ಒಂದು ಅರ್ಧ ಗಂಟೆ 1 ಅವರ್ ಎಂಜಾಯ್ ಮಾಡೋಣ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಇನ್ನೊಂದು ಏನು ಗೊತ್ತಾ, ಈ ಕನ್ಯಾಕುಮಾರಿಗೆ ಹೋಗೋ ಹೈವೇ ಇದೆಯಲ್ಲ, ಈ ಹೈವೇ ಅಂದರೆ ನನಗೆ ತುಂಬ ಸತಿ ಬಂದಿದ್ದೀನಿ, ಏನೋ ಅನ್ಸಲ್ಲ. ಈ ಹೊಸಬ್ರು ಬರೋರಿಗೆ, ಈ ಸ್ಟಾರ್ಟಿಂಗಲ್ಲಿ ಬರೋರಿಗೆ ಈ ರೋಡಲ್ಲಿ ಓಡಾಡ್ಬಿಟ್ರೆ, ಯಾಕಂದರೆ ಈ ರೋಡನ್ನ ಮಾಡಿರೋದೇ ಬೆಟ್ಟ ಗುಡ್ಡ ಎಲ್ಲ ಕೊರ್ದು ಮಾಡಿರೋ ರೋಡ್ ಇದು, ಎಲ್ಲ ನೇಚರ್ ಮಧ್ಯೆ ಕೂಡಿರೋ ರೋಡ್ ಇದು. ಸಕ್ಕತ್ತಾಗಿ ಕಾಣೋದೆ ಗೈಸ್. ಯಾವಾಗಲೂ ನಾನು ಈ ರೋಡಿಗೆ ಬಂದರೆ ನೇಚರ್ನ ಎಂಜಾಯ್ ಮಾಡ್ತೀನಿ, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ನಿಮಗೆ ರೋಡ್ ತೋರಿಸ್ತಿದ್ರೆ, ಉದ್ದಕ್ಕೂ ರೋಡ್ ತೋರಿಸ್ತಾ ಖುಷಿ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ರೋಡ್ ಒಂದೊಂದು 5 ನಿಮಿಷಕ್ಕೆ ಒಳ್ಳೊಳ್ಳೆ ಪ್ಲೇಸ್ಗಳು ಕಾಣುತ್ತೆ ಇಲ್ಲಿ ರೋಡಲ್ಲಿ. ಅಲ್ಟಿಮೇಟ್ ಅಂದ್ಕೊಳ್ರಿ, ಖುಷಿ ಆಗುತ್ತೆ. ನಾವು ಏನೇ ಒಂದು ಮಾಡಿದ್ರು ಈ ಥರ ಬಂದು ಪ್ಲೇಸ್ಗಳನ್ನ ನೋಡ್ತಿದ್ದೀವಿ. ನನಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಹೇಳಿದ್ಕೆ ಇವಾಗ ನನಗೂ ಖುಷಿ ಆಗೋದು. ಹಿಂಗೆ ಹಾವೇರಿ ಮೇಲೆ ಹೋಗ್ಬೇಕು, ಅಲ್ಲಿ ಸಿರ್ಸಿ ರೋಡ್ನ ರೆಡಿ ಮಾಡ್ತಿದ್ರು. ಏನಪ್ಪ ಇದು ಈ ತಲೆನೋವು ಹಂಗೆ ಹಿಂಗೆ ಅಂತ. ಅವ್ರು ಸಡನ್ನಾಗಿ ಉಡುಪಿಗೆ ಹೋಗಪ್ಪ ಅಂದಷ್ಟೇ ನನಗೆ ಖುಷಿ ಆಗೋಯ್ತು. ಆರಾಮಾಗಿ ಇವಾಗ ಡೈರೆಕ್ಟು ಮುರುಡೇಶ್ವರ ಎಂದೇ ಹೋಗ್ಬಿಟ್ಟು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ಆಗ್ತಾ ಇರುತ್ತೆ, ಖುಷಿ ಪಡಬೇಕು. ಆದರೆ ನಾನು ಮುರುಡೇಶ್ವರಕ್ಕೆ ಬಂದಿದ್ದು ಲಾಸ್ಟ್ ಅಯ್ಯಪ್ಪ ಸ್ವಾಮಿ ಸೀಸನ್, ಇವಾಗ ಹೋದ ವರ್ಷ 25ರಲ್ಲಿ ಬಂದಿದ್ದು. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿರಿ ಹೋಗವ. ಹೋದಷ್ಟೇ ಡೈರೆಕ್ಟ್ ಮುರುಡೇಶ್ವರ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿರಿ. ಗೈಸ್ ಹೆಂಗೈತೆ ವ್ಯೂ? ಹಾಂ, ನಾನು ತೋರಿಸ್ತಿರೋದೇ ನಿಮಗೆ ಜಾಸ್ತಿ ವ್ಯೂ ಹೆಂಗೆ ಕಾಣುತ್ತೆ ಪ್ಲೇಸ್ ಅಂತ. ಇದು ಬಂದು ಕನ್ಯಾಕುಮಾರಿ ಹೈವೇಲಿ ಒಂದು, ಯಾಕಂದ್ರೆ ನೋಡಿ ಸ್ವರ್ಗ ಕಣ್ಣ ಮುಂದೆ ಸ್ವರ್ಗ ಹೆಂಗೆ ಕಟ್ಟಿದೆ. ಬೆಟ್ಟ ಗುಡ್ಡ ಮಧ್ಯದಲ್ಲಿ ರೋಡ್ ಇರೋದಕ್ಕೂ ಅದಕ್ಕೂ ಅಲ್ಟಿಯಾಗಿ ಕಾಣುತ್ತೆ. ಈ ಕಡೆ ಎಲ್ಲ ಬಂದು ಏನು ಮಾಡಿದೆ ಅಂತಂದ್ರೆ, ಏನು ಹೇಳ್ಬೇಕು ಹೇಳ್ರಿ, ಪ್ಲೇಸಸ್ಗಳು ನೋಡಿದೆ ಅನ್ಬೇಕು ನಾವು. ಅಲ್ಟಿ ಅನ್ಕೊಳ್ರಿ ಮಾತ್ರ ಪ್ಲೇಸಸ್. ಬನ್ರಿ ಡೈರೆಕ್ಟ್ ಮುರುಡೇಶ್ವರಕ್ಕೆ ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಅಷ್ಟೇ. ಬನ್ರಿ ಹೋಗೋಣ. ಗಾಯ್ಸ್ ನೋಡ್ರಿ ಗಾಯ್ಸ್, ಎಷ್ಟು ಮಳೆ ಬಂದ್ಬಿಡ್ತು ಅಂದರೆ ಸಡನ್ನಾಗಿ ಶಾಕ್ ಆಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ನಿಜ. ನನಗಂತೂ ರೋಡ್ ಅಂತೂ ಕಾಣ್ತಿಲ್ಲ ಮುಂದೆ. ಇವಾಗ ನೋಡಿ, ಇವಾಗ ಸ್ವಲ್ಪ ಪರವಾಗಿಲ್ಲ ಕಾಣ್ತೈತೆ. ಏನಪ್ಪ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಇದಕ್ಕೆ ಹೇಳೋದು. ನೋಡಿ ಫೋನಲ್ಲಿ ಎಷ್ಟು ಕ್ಲಿಯರಿಟಿ ಕಾಣ್ತೈತೆ ರೋಡು, ನನಗೆ ಎದುರುಗಡೆ ಕರೆಕ್ಟಾಗಿ ಕಾಣ್ತಿಲ್ಲ ರೋಡು. ನೋಡಿ ಪಾಪ ಬೈಕರ್ಸ್ಗಳ್ದು ಇಲ್ಲಿ ಎಲ್ಲ ರೈನ್ ಕೋಟ್ ಹಾಕೊಂಡು ಹೋಗ್ತವ್ರೆ.
ಸಡನ್ ಮಳೆ ಸ್ಟಾರ್ಟ್ ಆಗೋಯ್ತು ಅಪ್ಪ. ಏನು ಹೇಳ್ತೀರಾ, ಪ್ರಕೃತಿ ಅರ್ಥ ಮಾಡ್ಕೊಳ್ಳೋ ಮನುಷ್ಯನೇ ಇಲ್ಲ. ಯಾವ ಟೈಮಲ್ಲಿ ಯಾವ ಥರ ಇರುತ್ತೆ ಪ್ರಕೃತಿ ಅಂತ ನೋಡ್ರಿ, ಖುಷಿ ಆಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವೆಲ್ಲ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನೋಡ್ರಿ ಮಳೆ ಹೆಂಗ್ ಬರ್ತದೆ, ವಾ ಹೆವಿ ಜೋರಾಗಿ ಬರ್ತೈತೆ ಮಳೆ. ನಾನು ನೋಡಿ ವೈಪರ್ ಎಷ್ಟು ಫಾಸ್ಟಾಗಿ ಹಾಕಿದ್ದೀನಿ, ಕ್ಲೀನಾಗಿ ಕಾಣ್ತೇವೆ. ಅಯ್ಯೋ ಗೈಸ್, ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬದೈತಿ ನೋಡ್ರಿ ಇಲ್ಲಿ. ಅಯ್ಯೋ ಇವಾ ನೋಡ್ರಿ ನೋಡ್ರಿ ಅಪ್ಪ, ಏನ್ರಿ ಇದು ಮಳೆ ಸಡನ್ ಆಗಿ ಇಷ್ಟೊಂದು ನೋಡಿ ಗೈಸ್. ಸೈ ಕನ್ಕೊಳ್ರಿ ಮಾತ್ರ. ಏನು ಹೇಳ್ತೀರಾ ಇದಕ್ಕೆ? ಗಾಡಿ ಒಳಗಡೆ ನೋಡಿ, ಗಾಡಿನ ನಿಮ್ದೋಸೆ ಹಾಕೊಂಡಿಲ್ಲ, ಆ ಕಡೆ ಬೊಗ್ಗಕ್ಕಾಗಲ್ಲ, ಅಷ್ಟುದ್ದ ಇದೆ ನೋಡ್ರಿ. ಇಲ್ಲಿ ಸಡನ್ ಆಗಿ ಎಷ್ಟು ಜೋರಾಗಿ ಹೋಯ್ತು ಮಳೆ. ಈಚೆ ಕಾಣ್ತಿದ್ಯಾ ಅಪ್ಪ? ಬನ್ರಿ ಹೋಗೋಣ ಡೈರೆಕ್ಟಾಗಿ, ಮುಂದೆ ಸಿಗ್ತೀನಿ ಗೈಸ್. ನೋಡಿ ಇಲ್ಲೇ ರೈಟ್ ತಗೊಂಡ್ರೆ ಕರೆಕ್ಟಾಗಿ ಇಲ್ಲಿ ಆರ್ಚ್ ಬರುತ್ತೆ ನೋಡಿ, ಮುರುಡೇಶ್ವರ ಇದು ಬರುತ್ತೆ ನೋಡಿ. ಇದೇ ಎಂಟ್ರೆನ್ಸು, ಮುರುಡೇಶ್ವರ ಎಂಟ್ರೆನ್ಸ್. ಬನ್ನಿ ಹೊಂಟಾಗೋಣ ನೋಡ್ರಿ ಗೈಸ್, ಇದೇ ಎಂಟ್ರೆನ್ಸು. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಒಬ್ಬ ಹಂಸ್ಕೊಂಡು ನೋಡ್ರಿ, ಹಂಸ್ಕೊಂಡು ನೋಡ್ರಿ. ಹಾಂ, ಹಂಗೂ ಹಿಂಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುರುಡೇಶ್ವರಕ್ಕೆ ಬಂದೆ. ಕರೆಕ್ಟಾಗಿ ಇಲ್ಲಿಂದ 2 ಕಿಲೋಮೀಟ್ರ್ ಐತೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲಾದ್ರೂ ಸೈಡಲ್ಲಿ ಗಾಡಿಗಳು ಓಡಾಡೋ ಜಾಗದಲ್ಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ನಿಮ್ಮದೇ ನಡ್ಕೊಂಡು ಹೋಗೋಣ. ಬನ್ರಿ ಹೋಗಿ ಸಿಗ್ತೀನಿ ಗೈಸ್. ಡಾರ್ಲಿಂಗ್ನ ಸೈಡಿಗೆ ಪಾರ್ಕ್ ಮಾಡಿದ್ದೀನಿ, ಯಾಕಂದರೆ ನಾವು ತಂದಾಗೆಲ್ಲ ದೊಡ್ಡ ಗಾಡಿಗಳಿಲ್ಲೇ ಪಾರ್ಕ್ ಮಾಡೋದು, ಯಾಕಂದರೆ ಮುಂದೆ ಜಾಗಗಳಿರಲ್ಲ. ಇವಾಗ ನೋಡಿ ಅಲ್ಲಿ ಕಾಣ್ತಿದ್ಯಾ ಆರ್ಚು, ಮುರುಡೇಶ್ವರದು ನೋಡ್ರಿ, ಅಲ್ಲೇ ಮುಂದೆ ಇರೋದು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹತ್ತತ್ರ 1 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಬನ್ನಿರಿ ಹೋಗಿ ದೇವಸ್ಥಾನ ಹತ್ತತ್ರ ಸಿಗ್ತೀನಿ. ನಡ್ಕೊಂಡು ಹೋಗಬೇಕು, ಮಳೆ ಬೇರೆ ಬರ್ತೈತೆ, ಸುಮ್ಮನೆ ಯಾಕೆ ಬೇಕು. ನಿಮ್ಮದೇ ಅಲ್ಲಿ ಹೋಗಿ ಮುಂದೆ ಸಿಗ್ತೀನಿ ಬನ್ನಿ ನಿಮಗೆ. ಎಂಟ್ರೆನ್ಸಿಗೆ ಬಂದೆ. ನಾನು ಹೋದ ಸಲ ಮುರುಡೇಶ್ವರ ಬಂದಾಗ ಆರ್ಚ್ನ ರೆಡಿ ಮಾಡ್ತಾಯಿದ್ರು. ಇವಾಗ ನೋಡಿ ಹೆಂಗೆ ಕಾಣುತ್ತೆ. ಸೈಕ್ ಅನ್ಕೊಳ್ರಿ ಮಾತ್ರ. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ನಾನು ಹಂಗೂ ಮಳೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡ್ರಿ. ಫುಲ್ಲು ನೀರು. ಶಿವಪ್ಪ ಕಾಣ್ತಿದ್ದಾರ? ಅಯ್ಯಯ್ಯೋ, ಕ್ಯಾಮ್ರಕ್ಕೆ ಬಿದ್ದುಬಿಡ್ತು ನೋಡಿ ನೀರು. ಮಳೆ ಹನಿ ನೋಡ್ರಿ ಹೆಂಗೆ ಬರ್ತೈತೆ ಮಳೆಯಲ್ಲಿ ನೆನ್ಕೊಂಡು ಬರ್ತಾಯಿದ್ದೀನಿ. ಬಂದರೆ ಮುಂದೆ ಸಿಗ್ತೀನಿ. ಹುಡುಗರು ಆ ಕಡೆ ಹೋಗಲಿಲ್ಲ, ಈ ಕಡೆ ಬಂದೆ. ಶಿವಪ್ಪಂದೊಂದು ಒಳ್ಳೆ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು. ನೋಡ್ತಿರ್ಬೋದು ಎಂಟ್ರೆನ್ಸ್ ಇಲ್ಲಿ ಬ್ಯಾಕ್ ಸೈಡ್, ಇದು ಲೆಫ್ಟ್ ಸೈಡಿಗೆ ಬಂದರೆ ಈ ಥರ ವ್ಯೂ ಸಿಗುತ್ತೆ. ಏನಪ್ಪ ವಿಷಯ ಅಂತಂದರೆ ನೋಡ್ತಿರ್ಬೋದು, ಅಲೆ ಸಿಕ್ಕಾಪಟ್ಟೆ ನೀರು ನೋಡ್ರಿ. ಅಲೆ ಹೆಂಗೆ ಬರ್ತೈತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗೈತೆ ಗೈಸ್ ನೀರು. ಅಲೆ ನೋಡಿ ಇಲ್ಲಿ ಗಂಟ ಬರ್ತೈತೆ ಆಲ್ಮೋಸ್ಟು. ನೋಡ್ತಿರ್ಬೋದು ಅಲೆ ಹೆಂಗೆ ಬರ್ತೈತೆ ಅಂತ ನೋಡಿ. ಇಲ್ಲಿಂದ ಎಷ್ಟು ನೋಡ್ತೀರಾ, ಎಲ್ಲ ಕಡೆನೂ ಬರೀ ಸಮುದ್ರ ನೋಡಿ ಹೆಂಗೆ ಕಾಣುತ್ತೆ. ನನಗೆ ಸಡನ್ನಾಗಿ ಶಾಕ್ ಆಗಿಬಿಟ್ಟೆ, ಇಷ್ಟೊಂದು ಅಲೆ ಇಷ್ಟೊಂದು ಜೋರಾಗಿ ಬರ್ತಿತ್ತಲ್ಲ ಅಲೆ ಅಂತ ನೋಡಿ. ಎಲ್ಲ ಬೋಟ್ಗಳು ಇಟ್ಟಿದ್ದಾರೆ, ಎಲ್ಲ ಗಲೀಜು. ಮುರುಡೇಶ್ವರದೊಂದು ಬೇಜಾರು, ಗಲೀಜು ಜಾಸ್ತಿ. ಎಲ್ಲ ಮಲ್ಪೆನ ಪ್ರಿಫರ್ ಮಾಡಿದ್ರೆ ಇವೆಲ್ಲ ಚೆನ್ನಾಗಿ, ಅಲ್ಲಿ ಮಲ್ಪೆಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಅಲ್ಲೇ ಜೋರಾಗ್ಬಿಡೈತೆ, ಸರಿಯಾಗಿ ಬದೈತೆ ಮಾತ್ರ ಅಲ್ಲೇ. ಬನ್ನಿರಿ ಆ ಕಡೆ ಹೋಗೋಣ. ನೋಡಿ ಫ್ರಂಟ್ ಸೈಡ್ ಬಂದೆ. ಶಿವಪ್ಪಂದು ಸ್ಟ್ಯಾಚು ಕ್ಲೀನಾಗಿ ಕಾಣ್ತೈತೆ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ ಅಲೆಗಳು ಜಾಸ್ತಿ ಆಗೈತೆ, ನೀರು ಜಾಸ್ತಿ ಆಗಿರೋ ಕಾರಣ ಟೂರಿಸ್ಟ್ಗಳನ್ನ ಯಾರನ್ನೂ ಬೀಚ್ಗೆ ಅಲೋ ಮಾಡ್ತಿಲ್ಲ. ಎಲ್ಲರೂ ನೋಡಿ ಇಲ್ಲಿ ಎಲ್ಲ ಕೌದು ಕಾಯ್ತವ್ರೆ. ವ್ಯೂ ಮಾತ್ರ ಅಲ್ಟಿಯಾಗಿದೆ ಅಂದ್ಕೊಳ್ರಿ. ಸಿಕ್ಕಾಪಟ್ಟೆ ನೀರು ಜಾಸ್ತಿ ಆಗಿರೋ ಕಾರಣ ನನಗೆ ಒಂದು ಸೆಕೆಂಡ್ ಸೈಕೆ ಆಗ್ಬಿಟ್ಟೆ. ಏನಪ್ಪ ಇಷ್ಟೊಂದು ಇಲ್ಲಿ ಗಂಟೆ ಬರ್ತೈತೆ, ಆಲ್ಮೋಸ್ಟು ಅಲ್ಲಿ ಮಧ್ಯ ಗಂಟೆ ಬರ್ತಿತ್ತು ಅಲೆ. ಈಗ ಅಲ್ಲಿಂದ ಇಲ್ಲಿ ಗಂಟೆ ಬರ್ತೈತೆ. ಅವ್ರು ನಿಂತವ್ರಲ್ಲ ಅವ್ರು ತುದಿ ಗಂಟೆ ಬರ್ತೈತೆ ನೀರು. ಎಲ್ಲ ಮೋಸ್ಟ್ಲಿ ಎಲ್ಲ ಕಾವಲುಗಾರನ ನಿಲ್ಲಿಸ್ಬಿಟ್ಟವ್ರೆ, ಜನಗಳನ್ನ ಯಾರೂ ಹೋಗಂಗಿಲ್ಲ ಅಂದ್ಬಿಟ್ಟು. ಏನು ಈ ಅಲ್ಲೆಲ್ಲಿ ಹೋಯ್ತು ಅಂತಂದರೆ ಸೀದಾ ಎಡಕ್ಕೆ ಹೋಯ್ತಾ ಇರ್ತದೆ ನೀರು, ಬಿಡಲ್ಲ, ಅಷ್ಟು ನೀರೈತೆ. ನೋಡ್ರಿ ಇವಾಗ ಇದಕ್ಕೋಸ್ಕರನೇ ಬಂದೆ ಮುರುಡೇಶ್ವರ ನೋಡೋಣ ಅಂದ್ಬಿಟ್ಟು. ಜನಗಳಾದರೂ ಇದ್ದಾರೆ ನೋಡ್ರಿ. ಬನ್ನಿರಿ ಇವಾಗ ಇಲ್ಲಿಂದ ಗಾಡಿಗೆ ಹೋಗ್ಬಿಟ್ಟು ಸೀದಾ ಹೊರಡ್ತೀನಿ. ಮಳೆ ನಿಂತೈತೆ, ಬೇಗ ಹೋಗಬೇಕು. ಬನ್ನಿರಿ ಹೋಗಿ ಡೈರೆಕ್ಟ್ ಗಾಡಿ ಹತ್ರ ಸಿಗ್ತೀನಿ ನಿಮಗೆ. ಅಲ್ಲಿಂದ ಹೊರಟೆ. ಇವಾಗ ಆನ್ ದ ವೇ ಇಲ್ಲಿಂದ 100 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಉಡುಪಿ.
ಹೋಗ್ತಾ ಇದ್ದೀನಿ. ಫುಲ್ಲು ಮಳೇಲಿ ನೆಂದೋಗ್ಬಿಟ್ಟೆ, ಅಧ್ವಾನ ಆಗ್ಬಿಟ್ಟೆ, ಫುಲ್ ಬಟ್ಟೆ ಗಿಟ್ಟೆ ಏನೋ ತರಲಿಲ್ಲ ಆದರೂ ನೆಂದೋಗ್ಬಿಟ್ಟೆ. ಏನೋ ಒಂಥರ ಖುಷಿ. ನಾನು ಹೋಗಿ ನೋಡಿದೆ ಅಂತಲ್ಲ, ನಮ್ಮ ಅಮ್ಮಂಗೆ ತೋರಿಸ್ದೆ ಅಂತ. ಯಾಕಂದರೆ ನಮ್ಮ ಅಮ್ಮನ ನೋಡಿರಲಿಲ್ಲ, ನಮ್ಮ ಅಮ್ಮ ನೋಡಬೇಕು ಅಂತಿತ್ತು, ಹೋಗಿ ತೋರಿಸ್ದೆ. ಇವಾಗ ಇಲ್ಲಿಂದ 100 ಕಿಲೋಮೀಟ್ರ್ ಇದೆ, ಹೊರಟಿದ್ದೀನಿ. ಬನ್ನಿರಿ, ಇವಾಗ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಮೊಬೈಲ್ ಚಾರ್ಜರ್ ಇಲ್ಲ. ಡೈರೆಕ್ಟು ನಿಮಗೆ ಉಡುಪಿಗೆ ಹೋಗಿ ಸಿಗ್ತೀನಿ. ಎಲ್ಲಿ ನಾವು ಲೋಡ್ ಮಾಡ್ಕೋಬೇಕು ಆ ಪಾಯಿಂಟ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಅಲ್ಲೇ ಸಿಗ್ತೀನಿ ನಿಮಗೆ. ಬನ್ನಿರಿ, ಡೈರೆಕ್ಟ್ ಉಡುಪಿಗೆ ಹೋಗಿ ಸಿಗ್ತೀನಿ ನಿಮಗೆ. ನೋಡಿರಿ ಗಾಯ್ಸ್, ಉಡುಪಿಗೆ ಹೋಗ್ಬೇಕಾದ್ರೆ ರೋಡ್ ಪಕ್ಕದಲ್ಲೇ ಬೀಚು. ಏನು ಹೇಳ್ತೀರಾ ಇದಕ್ಕೆಲ್ಲ? ಹಾಕ್ರಿ ಒಂದು ಕಮೆಂಟ್, ಇದಕ್ಕೂ ಒಂದು ಹೆಂಗೈತೆ ಅಂತ ವ್ಯೂ ನೋಡ್ರಿ. ಆದರೂ ನೀರು ಜಾಸ್ತಿ ಆಗ್ಬಿಟ್ಟೈತೆ ನೋಡಿ. ರೋಡ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ ನೋಡ್ರಿ, ಹೆಂಗೆ ಕಾಣುತ್ತೆ ಬೀಚು. ಮಳೆ ಮಾತ್ರ ಸರಿಯಾಗಿ ಗೊತ್ತೈತೆ, ಅಲ್ಟಿಮೇಟ್ ಅಂದ್ಕೊಡ್ರಿ ವ್ಯೂ. ಅದೆಲ್ಲ ಬೀಚ್ ಪಕ್ಕದಲ್ಲಿ ಹೋಗ್ತಾ ಇರೋದು ಗೊತ್ತು, ಸಕ್ಕತ್ತಾಗಿದೆ ಮಾತ್ರ ನೋಡಿ. ಇವಾಗ ಇಲ್ಲಿಂದ ಉಡುಪಿ ಒಂದು 50 ಕಿಲೋಮೀಟ್ರ್ ಇದೆ. ನೆಮ್ಮದಿಯಾಗಿ ಹೋಗೋಣ. ಮಳೆ ಬರ್ತಾರ ಕಾರಣ ವೀಡಿಯೋಗಳನ್ನ ಮಾಡ್ಕೊತಾರ. ಸ್ವಲ್ಪ ಜನ ಈಗ ಆಗದಿರೋರು ಅದಕ್ಕೂ ಬೈತಾರೆ, ಏನೋ ವೀಡಿಯೋ ಮಾಡ್ತೆ ಗಾಡಿ ಓಡಿಸ್ಕೊಂಡು ಹಂಗೆ ಹೆಂಗೆ ಅಂತ. ಬೇಡ, ನೋಡ್ರಿ ಈಗ ತೋರ್ಸೋಣ ಅಂತಾನೆ ವೀಡಿಯೋ ಮಾಡಿದೆ. ನೋಡ್ರಿ ಹೆಂಗೈತೆ ವ್ಯೂ. ಅಲೆ ಮಾತ್ರ ಜಾಸ್ತಿ ಐತೆ ಗೈಸ್, ನೋಡ್ರಿ ಹೆಂಗೈತೆ ಅಲೆ. ಕ್ರೇಜಿ ಅನ್ಕೊಳ್ರಿ ಮಾತ್ರ. ರೋಡ್ ಪಕ್ಕದಲ್ಲೇ ಬೀಚು, ನೆಮ್ಮದೇ ಹೋಯ್ತಾ ಇರೋದು ಗಾಡಿ ಓಡಿಸ್ಕೊಂಡು. ಇಲ್ಲಿ ತುದಿ ಗಂಟ ಬರ್ತೈತೆ, ಈ ತುದಿ ಗಂಟ. ಬನ್ರಿ, ಹೋಗಿ ಉಡುಪಿಲಿ ಸಿಗ್ತೀನಿ ನಿಮಗೆ. ಫೈನಲಿ ಕಸ್ಟಮರ್ ಹೇಳಿದ ಪಾಯಿಂಟಿಗೆ ಬಂದಿದ್ದೀನಿ. ವಾರ ಅಂತೆ, ಅಲ್ಲಿ ಬಂದಿದ್ದೀನಿ. ಇಲ್ಲಿ ಅಣ್ಣ ನೈಟ್ ಇಲ್ಲೇ ಸ್ಟೇ ಆಗಿ ಅಂತಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಸುತ್ತ ಮಳೆ ಬರ್ತಿರ್ಬೋದು, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಇಲ್ಲೇ ಸರ್ಕಲ್ ಇದೆ, ನೈಟ್ ಊಟ ಮಾಡ್ಕೊಂಡು ನೆಮ್ಮದಿ ಮಲ್ಕೊತೀನಿ. ಬೆಳಿಗ್ಗೆ ಬಿಡೋಣ, ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಬೆಳಿಗ್ಗೆ 8:30 ಫೋನ್ ಮಾಡ್ತೀನಿ ಅಂದವ್ರೆ. ವೆಯ್ಟ್ ಮಾಡೋಣ, ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಇಲ್ಲೇ ಮಲ್ಕೊಳ್ಳೋಣ. ಬೆಳಿಗ್ಗೆ ಫೋನ್ ಮಾಡ್ತಾರೆ, ಲೋಡ್ ಮಾಡಿಸ್ಕೊಂಡು ಹೊರಡೋಣ. ಸಿಗೋಣ ಬೆಳಿಗ್ಗೆ. ಗುಡ್ ಮಾರ್ನಿಂಗ್ ಗೈಸ್. ನೈಟು ಆರಾಮಾಗಿ ಊಟ ಮಾಡಿ ಮಲ್ಕೊಂಡೆ. ನೋಡ್ರಿ ಉಡುಪಿ ಅಂದರೆ ಹಿಂದೆನೇ ಹಿಂಗೆ ನೋಡಿ, ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಮಲ್ಪೆಗೆ ಹೋಗುತ್ತೆ, ಈ ಕಡೆ ಹೋದ್ರೆ ಕೃಷ್ಣ ದೇವಸ್ಥಾನ ಹೋಗುತ್ತೆ. ಆ ಕಡೆನೇ ನಾನು ಲೋಡ್ ಮಾಡಿಸ್ಕೊಂಡು ಬಿಲ್ ಇಸ್ಕೊಂಡು ಆಲ್ರೆಡಿ ಬಂದೆ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬೆಳಗ್ಗೆ. ನೋಡಿ ಮಂಗಳೂರು ಇಲ್ಲಿಂದ 53 ಕಿಲೋಮೀಟ್ರ್ ಐತೆ. ಡೈರೆಕ್ಟ್ ಹೊರಡೋಣ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ನೋಡ್ತಿರ್ಬೋದು. ಅದಕ್ಕೆ ವೀಡಿಯೋ ಮಾಡ್ಕೊತಿಲ್ಲ, ರೋಡ್ ಕರೆಕ್ಟಾಗಿ ಕಾಣ್ತಿಲ್ಲ. ಲೋಡೆಲ್ಲ ಮಾಡಿಸ್ಕೊಂಡಿದ್ದೀನಿ, ಕರೆಕ್ಟಾಗಿ ಉಡುಪಿಲಿದ್ದೀನಿ. ಇವಾಗ ಫ್ರೀಜ್ ಇದ್ದರೆ ಮಲ್ಪೆಗೆ ಹೋಗಿ ಬರ್ಬೋದಿತ್ತು. ಇಲ್ಲಿಂದ ಬರೀ 4 ಕಿಲೋಮೀಟ್ರ್ ಅಷ್ಟೇ. ಕೃಷ್ಣ ದೇವಸ್ಥಾನ ಇಲ್ಲೇ ಲೆಫ್ಟಲ್ಲಿದೆ, ಅಲ್ಲೂ ಹೋಗಿ ಬರ್ಬೋದಿತ್ತು. ಈಗ ಆಗಲ್ಲ ಅಂದ್ಬಿಟ್ಟು ನೆಮ್ಮದಿಯಾಗೆ ಹೊರಡೋಣ. ನೋಡಿ ಇವಾಗ ಕರೆಕ್ಟಾಗೆ ಉಡುಪಿಲಿದ್ದೀನಿ. ಮಂಗಳೂರು 53 ಕಿಲೋಮೀಟ್ರ್ ಇದೆ. ಡೈರೆಕ್ಟು ಮಂಗ್ಳೂರಿಗೆ ಹೋಗಿ ಸಿಗ್ತೀನಿ ನಿಮಗೆ. ಎಲ್ಲಾದರೂ ಫಸ್ಟು ತಿಂಡಿ ಮಾಡಬೇಕು, ಟೈಮ್ ಆಗೈತೆ, ತಿಂಡಿ ಮಾಡಿಲ್ಲ. ಬನ್ನಿರಿ, ಅವನದೇ ಹೋಗ್ತಾ ಸಿಗೋಣ.